ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ಬನ್ನಿ, ಈ ಒಂದು ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ನಿಮಗೆಲ್ಲರಿಗೂ. ಬನ್ನಿ, ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಈ ತರಗತಿಯನ್ನು ಆರಂಭ ಮಾಡ್ತಿದ್ವಿ. ಸೊ ಈಗಾಗಲೇ ಕೊನೆಯ ಕ್ಲಾಸಲ್ಲಿ ನಾವೇನು ಹೇಳ್ತಿದ್ವಪ್ಪ ಅಂದ್ರೆ ಸಂಖ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸಂಖ್ಯೆಗಳಲ್ಲಿ ಅಂಕಿಗಳಂದ್ರೆ ಏನಾಗಿರ್ಬೋದು, ಪೂರ್ಣಾಂಕಗಳಂದ್ರೆ ಏನಿರ್ಬೋದು, ಪೂರ್ಣ ಸಂಖ್ಯೆ ಅಂತಂದ್ರೆ ಏನಾಗಿರ್ಬೋದು, ಅಥವಾ ಸಮ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ, ಬೆಸ ಸಂಖ್ಯೆತನ ನಾವು ಮಾತಾಡಿದ್ವಿ. ಹಾಗೂ ಒಟ್ಟು 5 ವಿಧಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದೆ. ಈಗ 6ನೇ ವಿಧ ಆದಂತಹ 6ನೇ ವಿಧ ಏನಪ್ಪಾ ಅಂದ್ರೆ ಅದನ್ನ ನಾವು ಕ್ಲಾಸ್ನ ಕಂಟಿನ್ಯೂ ಮಾಡಂಬರ್ರಿ. 6ನೇ ವಿಧ ಅವಿಭಾಜ್ಯ ಸಂಖ್ಯೆ. ಏನ್ ಹೇಳ್ರಿ? ಅವಿಭಾಜ್ಯ ಸಂಖ್ಯೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪಕ್ಕ ನವೋದಯ, ಮೊರಾರ್ಜಿ, ಸೈನಿಕ ಹಾಗೂ ಆದರ್ಶ ಯಾವುದೇ ಒಂದು ಎಕ್ಸಾಮ್ ನೀವು ಬರೀರಿ, ಅದರ ಮೇಲೆ ಅವಿಭಾಜ್ಯ ಸಂಖ್ಯೆ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗಿ ಬಂದಿರುತ್ತೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಸೊ ಬನ್ನಿ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೇವಲ ಅಂದ್ರೆ ಕೇವಲ 2 ಅಪವರ್ತನಗಳನ್ನು ಹೊಂದಿರ್ತದ. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆ. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆ. ಅಥವಾ ಇಲ್ಲಾಂದ್ರೆ ಇನ್ನೊಂದು ರೀತಿ ಎಕ್ಸ್ಪ್ಲೇನ್ ಮಾಡೋದು, ಒಂದು ಮತ್ತು ಅದೇ ಸಂಖ್ಯೆ. ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುವುದು. ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುತ್ತದೆ ಪೂರ್ಣವಾಗಿ ಅಂತ ಸಹ ನಾವು ಹೇಳ್ಬೋದು. ಯಾಕೆ ಹೆಂಗೆ? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಹೆಂಗೆ? ಕೇವಲ 2 ಅಪವರ್ತನ ಅಂದ್ರೆ ಭಾಗ ಆಗೋದು. ಅಪವರ್ತನ ಭಾಗಿಸುವ ಸಂಖ್ಯೆ ಅಪವರ್ತನ ಅಂತೀವಿ ನಾವು. ಈ ಅವಿಭಾಜ್ಯ ಸಂಖ್ಯೆ ಒಂದರಿಂದ ಬಿಟ್ಟು ಮತ್ತು ಅದೇ ಸಂಖ್ಯೆ ಯಾವ ಸಂಖ್ಯೆ ಆ ಸಂಖ್ಯೆಯಿಂದ ಬಿಟ್ಟು ಮತ್ತೆ ಬೇರೆ ಸಂಖ್ಯೆಯಿಂದ ಯಾವುದೆಂದ್ರೂ ಭಾಗ ಆಗಲ್ಲ. ಸೊ ಇಂಥ ಸಂಖ್ಯೆ ನಾವೇಂತೀವಿ? ಅವಿಭಾಜ್ಯ ಸಂಖ್ಯೆ ಅಂತೀವಿ. ಸೊ ನೋಡಂಬರಿ, ಅವಿಭಾಜ್ಯ ಸಂಖ್ಯೆ ಎಲ್ಲಿಂದ ಆರಂಭ ಆಗ್ತವ? ಸೊ ನೋಡ್ರಿ, 2ರಿಂದ ಆರಂಭ ಆಗ್ತದೆ. ಸೊ 2, 3, 5, 7, 11, 13, 17, 19, 23 ಹಂಗೆ ಅಸಂಖ್ಯಾತ ಅನನ್ಯದವರೆಗೂ ಸಾಕ್ತದೆ. ನೆನಪಿರ್ಲಿ ನಿಮಗೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಮತ್ತು ನೀವೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ಬೋದು. ಈ 2ನ್ನ ಹೊರತುಪಡಿಸಿ ಅಂದ್ರೆ ಬಿಟ್ಟು, ಅದನ್ನೊಂದು ನೀವೇನು ಬಿಟ್ಬಿಟ್ರೆ ಈ 3, 5, 7, 11, 13, 17, 19, 20 ನೀವು ಯಾವ ರೀತಿ ಕಾಣುತ್ತಪ್ಪ ಅಂದ್ರೆ 2ನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸಂಖ್ಯೆಗಳು ಬೆಸ ಸಂಖ್ಯೆಗಳು. 2ನ್ನು ಹೊರತುಪಡಿಸಿದ್ರೆ ಉಳಿದ ಸಂಖ್ಯೆಗಳೆಲ್ಲ ಬೆಸ ಸಂಖ್ಯೆ ಆಗಿರ್ತಾವೆ. ಸೊ ನಿಮ್ಗೆ ಇಲ್ಲಿ ಏನ್ ತಿಳಿತಪ್ಪ ಅಂದ್ರೆ 2 ಒಂದೇ ಸಮ ಸಂಖ್ಯೆ ಆಗಿದೆ ಅಂದ್ರೆ 2 ಅನ್ನೋದು ಒಂದೇ ಅವಿಭಾಜ್ಯ ಸಂಖ್ಯೆ. ಸಮ ಸಂಖ್ಯೆ ಒಳಗೆ ಅವಿಭಾಜ್ಯ ಅಂದ್ರೆ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಅಂತ ಕೇಳ್ತಾರೆ ನಿಮ್ಗೆ ಕ್ವಶನ್. ಏಕೈಕ ಸಮ ಅವಿಭಾಜ್ಯ ಅಂತ ಕೇಳ್ತಾರೆ. ಇದು ಕ್ವಶನ್ ಇಂಪಾರ್ಟೆಂಟ್ ಅಂತ ಇಟ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್, ರೇರ್ ಕ್ವಶನ್, ಬಹಳ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವುದು? 2. ಯಾವ್ದು ಹೇಳ್ರಿ? 2. ಅಥವಾ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದ್ರೂ 2. ಅಥವಾ ಒಂದಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದ್ರೂ 2. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದು. ಯಾಕಪ್ಪ ಅಂದ್ರೆ ಇದು ಒಂದೇ ಒಂದು ಓನ್ಲಿ ಸಿಂಗಲ್ ಸಮ ಸಂಖ್ಯೆ ಒಳಗ ಅವಿಭಾಜ್ಯ ಸಂಖ್ಯೆ ಒಳಗಾಗಿರ್ತದೆ. ಯಾಕೆ ಹಿಂಗಾಗಿದೆ ಅಂದ್ರೆ 2ನ್ನ ಸಂಖ್ಯೆ ಐತಲ್ಲ 1ರಿಂದ ಭಾಗ ಆಗತ್ತ ಅಂದ್ರೆ 1, 2, 2. ಅಥವಾ 2 ಅನ್ನೋದು 2, 1, 2 ಅಂದ್ರೆ 2ರಿಂದ ಭಾಗ ಆಗುತ್ತೆ. ಇದು ಬಿಟ್ಟು ಮತ್ತೆ 2 ಯಾವ ಬಗೆಯಿಂದಲೂ ಕಾಣಿಸುವುದಿಲ್ಲ. ಮತ್ತೆ 2 ಯಾವುದರಿಂದಲೂ ಭಾಗ ಆಗೋದಿಲ್ಲ. ಅದಕ್ಕಾಗಿ ಕೇವಲ 1ರಿಂದ ಮತ್ತು 2ರಿಂದ ಭಾಗ ಆಗುತ್ತೆ. ಅದಕ್ಕೆ ಅವರೇ ಹೇಳಿದಿಲ್ಲ, ಇದ್ರ ಜಸ್ಟ್ ಹಿಂದೆ ಹೇಳಿದೆ ನಾನು. ನೋಡ್ರಿ, ಕೇವಲ 2 ಅಪವರ್ತನ ಇರಬೇಕು ಅಥವಾ 1 ಮತ್ತು ಅದೇ ಸಂಖ್ಯೆಯಿಂದ. ನೋಡ್ರಿ, 1 ಅಂದ್ರೆ 1, 2 ಅಂದ್ರೆ ಅದೇ ಸಂಖ್ಯೆ ಸೇಮ್ ಆ ನಂಬರಿಂದ ಭಾಗ ಆಗ್ತಿರೋ ಕಾರಣ ಇದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆ ಅಂತೀವಿ. ಬೇಕಾದ್ರೆ ನೋಡ್ರಿ, ಇನ್ನೊಂದು ತೋರಿ, 11 ತಗೊಂಬರ. ನೋಡ್ರಿ 11. ಈಗ 11 ಯಾವ ಮಧ್ಯ ಹೋಗುತ್ತ ಅಂತ ಹುಡುಕಿದ್ರೆ 1, 11, 11. ಮತ್ತೆ ಯಾವ ಮಧ್ಯ ಬರುತ್ತೆ? ಡೈರೆಕ್ಟ್ 11 ಮಧ್ಯ. 11, 1, 11. ಮತ್ತೆ ಯಾವ ಮಧ್ಯೆಯಿಂದಲೂ ಕಾಣಿಸಿಕೊಳ್ಳೋದ್ರ ಭಾಗ ಆಗೋದಿಲ್ಲ. ಅಂದ್ರೆ ಹಾಗಾಗಿ ಈ 1
ಮತ್ತು ಅದೇ ಸಂಖ್ಯೆ ನೋಡ್ರಿ, ಈ ಒಂದು ಮತ್ತು ಅದೇ ಸಂಖ್ಯೆಯಿಂದ ಆಗ್ತಕ್ಕಂಥ ಸಂಖ್ಯೆಗಳು ನಾವೇಂತೀವಿ ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಅಂತೀವಿ. ಸೊ ನಿಮಗೆ ನೆನಪಿರಬೇಕು, ಬಹಳ 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 ಅಂದ್ರೆ ಬಹಳ ಬಹಳ ಇಂಪಾರ್ಟೆಂಟ್. ಸೊ 1ರಿಂದ 100ರ ತನಕ ಅವಿಭಾಜ್ಯ ಸಂಖ್ಯೆ ನೀವು ಕಂಪಲ್ಸರಿ ತಿಳ್ಕೊಲೇಬೇಕು, ನೆನಪಿಡಬೇಕು. ನೆನಪಿರಲಿ, 1ರಿಂದ 100 ತನಕ ಅವಿಭಾಜ್ಯ ಸಂಖ್ಯೆಗಳು ಎಷ್ಟದಪ್ಪ ಅಂದ್ರೆ ಕೇವಲ 25 ಅವಿಭಾಜ್ಯ ಸಂಖ್ಯೆಗಳು. ಕೇವಲ 1ರಿಂದ 100ರ ತನಕ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಕೇವಲ 25 ಸಂಖ್ಯೆಗಳು ಮಾತ್ರ. ಬಹಳಷ್ಟು ಚಂದ ನೆನಪಿಡ್ರಿ, ಬಹಳ ಸಿಂಪಲ್ಲು. ನಿಮಗೆ ಬೇಕಾದ್ರೆ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಒಂದು ಕ್ಲಾಸ್ ಮಾಡ್ತೀನಿ ಪ್ರತ್ಯೇಕವಾಗಿ, ಅದು ಒಂದೇ ಟಾಪಿಕ್ ಮೇಲೆ. ಸೊ ಇದು ಜಸ್ಟ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು, ಅದು ಹೆಂಗೆ ಬಂತು, 2 ಅಪವರ್ತನದ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡಿದ್ದೀನಿ. ಅದ್ರ ಮೇಲೆ ಮತ್ತೆ ಮಾಡೋಣ. ಅದು ಭಾಳ ನೆನ್ಪಿಟ್ಕೊಳ್ಳೋಕೆ ಒಂದು ಇಂಟ್ರೆಸ್ಟಿಂಗ್ ಒಂದು ಕೋಡ್ ಹೇಳೋಣ, ಟ್ರಿಕ್ಸ್ ಹೇಳೋಣ ಹೆಂಗೆ ನೆನ್ಪಿಡ್ಬೇಕಂತ. ಸೊ ನೆಕ್ಸ್ಟ್ ಮುಂದಿನ ಇದಕ್ಕೆ ನಾವು ಸಾಗೋಣ. ಈ ಸಲ ಭಾಜ್ಯ ಸಂಖ್ಯೆ. ಈ ಸಲ ಏನು ಭಾಜ್ಯ ಸಂಖ್ಯೆ ಟಾಪಿಕ್. 7ನೇ ಪಾಯಿಂಟ್ ಈಗ, ಯಾಕಂದ್ರೆ ಈಗ 6ನೇ ಪಾಯಿಂಟ್ ಅವಿಭಾಜ್ಯ, 7ನೇದು ಈಗ ಭಾಜ್ಯ ಸಂಖ್ಯೆ. ಭಾಜ್ಯ ಸಂಖ್ಯೆ. ಸೊ ಭಾಜ್ಯ ಸಂಖ್ಯೆ ಅಂದ್ರೆ ಏನು, ಕಾಂಪೋಸಿಟ್ ನಂಬರ್ಸ್. ಕಾಂಪೋಸಿಟ್ ನಂಬರ್ಸ್ ನೋಡ್ರಿ, ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು, ಈಗ ಅವಿಭಾಜ್ಯ ಸಂಖ್ಯೆ ಏನ್ ಮಾಡಿದ್ರು ಅದ್ರದ್ದು ವಿರುದ್ಧ. ಸೊ ನೆನಪಿರ್ಲಿ, 2ಕ್ಕಿಂತ ಹೆಚ್ಚು ಅಪವರ್ತನ ಇರ್ಬೇಕು, ಹೆಚ್ಚು ಅಪವರ್ತನ ಹೊಂದಿರಬೇಕು. ಅಪವರ್ತನ ಹೊಂದಿರುವ ಸಂಖ್ಯೆಗೆ, ಹೊಂದಿರುವ ಸಂಖ್ಯೆಗಳು ನೋಡ್ರಿ, 2ಕ್ಕಿಂತ ಹೆಚ್ಚಿರ್ಬೇಕು ಅಪವರ್ತನ. ಉದಾಹರಣೆ 6 ತಗೋರಿ, 6ರ ಅಪವರ್ತನ ಅಂದ್ರೆ 6ನ ಸಂಖ್ಯೆ ಯಾವ ಮಧ್ಯೆ ಹೋಗುತ್ತಾ ಅಂತ 1ರಿಂದ ಹೋಗ್ತೈತಿ. 1 6 6. ನೆಕ್ಸ್ಟ್ ಅದ್ರ ಗೊತ್ತಾ 2ರ ಬಗ್ಗೆ ಗೊತ್ತಾ, 2 3 6. ಮತ್ತೆ 3 ಹೋಗತಿ, 3 2 6. ಮತ್ತೆ ಗೊತ್ತಾ 6 1 6. ನೋಡ್ರಿ, ಇವೇ ನಂಬರ್ ಕಾಣಕತ್ತಾವಲ್ಲ, ಇವೇ ಅಪವರ್ತನಗಳು. ಅಂದ್ರೆ 6 ಅನ್ನೋದು 1ರಿಂದನೂ ಭಾಗ ಆಗುತ್ತೆ, 1 6 6. 2ರಿಂದನೂ ಭಾಗ ಆಗುತ್ತೆ, 2 3 6. 3ರಿಂದನೂ ಭಾಗ ಆಗುತ್ತೆ, 3 2 6. 6ರಿಂದ 6 1 6. ಓ ಅಂದ್ರೆ 2ಕ್ಕಿಂತ ಜಾಸ್ತಿ ನೋಡ್ರಿ, 1 2 3 4 ಒಟ್ಟು 4 ಅದಾವ. ಅವ್ರು ಹೇಳಿದ್ದೇನು, 2ಕ್ಕಿಂತ ಹೆಚ್ಚಿರ್ಬೇಕಂತ. ಸೊ ಹಾಗಾಗಿ ಇಂಥ ಸಂಖ್ಯೆ ನಾವಿದ್ವಿ ಭಾಜ್ಯ ಸಂಖ್ಯೆಗಳಂತೀವಿ. ಏನಂತೀವಿ, ಭಾಜ್ಯ ಸಂಖ್ಯೆಗಳು. ಇವು ಎಲ್ಲಿಂದ ಆರಂಭ ಆಗ್ತಾವ? ಸೊ ನೆನ್ಪಿಡ್ರಿ, ಭಾಜ್ಯ ಸಂಖ್ಯೆ ಸ್ಟಾರ್ಟ್ ಆಗೋದು 4ರಿಂದ. ಯಾಕೆ ಸರ್ 4ರಿಂದ, ಯಾಕರಿಂದ 1ರಿಂದ ಸ್ಟಾರ್ಟ್ ಆಗಲಿಲ್ಲ? ಸೊ 1 2 3 4 5 6 7 ಅಂತ ಕಂಟಿನ್ಯೂ ನಂಬರ್ ಇದ್ರೆ ನೀವು 4ನ್ನೇ ಯಾಕೆ ಚೂಸ್ ಮಾಡಿರಿ, ಇವಿಷ್ಟು ಯಾಕೆ ಚೂಸ್ ಮಾಡಿಲ್ಲ ಅಂತ ಕೇಳೋದು. ಸೊ ನೆನಪಿರ್ಲಿ. ಸೊ ನೋಡ್ರಿ, ಈಗ ನೀವು ಇದ್ರ ಹಿಂದಿನ ಟಾಪಿಕ್ ಹೇಳಿದೆ, 2 ಅನ್ನೋದು ಅವಿಭಾಜ್ಯ ಸಂಖ್ಯೆ ಹೋಯ್ತು. ಅದೇ ರೀತಿ 3 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಯಾಕಂದ್ರೆ 3 1 ಮತ್ತು ಈ 3 ಏನ್ ಮಾಡ್ತಾ 1ರಿಂದ ಭಾಗ ಆಗುತ್ತಾ, ಮತ್ತೆ 3ರಿಂದ ಭಾಗ ಆಗುತ್ತಾ. ಕೇವಲ 2 ಅವಿಭಾಜ್ಯ ಸಂಖ್ಯೆ. ಸೊ ಕೇವಲ 2 ಅಪವರ್ತನ. ಇದು 1ರಿಂದ ಭಾಗ ಆಗುತ್ತಾ, 2ರಿಂದ ಭಾಗ ಆಗುತ್ತಾ. ಹಾಗಾಗಿ 4 ಚಲೋ. ಆದ್ರೆ 1ಕ್ಕೆ ಏನು, ಈ 1 ಯಾಕೆ ತಗೊಂಡಿ ನಾವು? 1 ಕೇವಲ 1ರಿಂದ ಅಟ್ಟೆ ಭಾಗ ಆಗುತ್ತೆ. ಅಂದ್ರೆ 1 ಒಂದೇ 1, ಮತ್ತೆ ಯಾವ ಮಗ್ಗಿಂದನೂ ಭಾಗ ಆಗಲ್ಲ. ಸೊ ಹಾಗಾಗಿ ಇದಕ್ಕೆ ಏನ್ ತಿಳ್ಕೊಂಡ್ರೆ ನೋಡ್ರಿ, ಅವಿಭಾಜ್ಯ ಅಂದ್ರೆ 2 ಅಪವರ್ತನ ಇರಬೇಕು, 1 ಮತ್ತು ಅದೇ ಸಂಖ್ಯೆ. ಭಾಜ್ಯ ಸಂಖ್ಯೆ ಅಂದ್ರೆ 2ಕ್ಕಿಂತ ಹೆಚ್ಚಿರ್ಬೇಕು. ನೋಡ್ರಿ, 1ರಿಂದ ಹೋಗುತ್ತಾ, ಮತ್ತೆ 2ರಿಂದ ಹೋಗುತ್ತಾ, ಮತ್ತೆ 4ರಿಂದ. ಅಂದ್ರೆ 1ರ ಮಗ್ಗೆಗ 4 ಐತೆ, 2ರ ಮಗ್ಗೆಗೂ 4 ಐತೆ, 4ರ ಮಗ್ಗೆಗೂ 4 ಐತೆ. ಅಂದ್ರೆ ಇಲ್ಲಿ 2ಕ್ಕಿಂತ ಹೆಚ್ಚಿದಾವ. ಅಂದ್ರೆ ಇಲ್ಲಿ ನೋಡ್ರಿ ಕೇವಲ 1 ಐತೆ. ಸೊ ಹಾಗಾಗಿ ಇದಕ್ಕೆ ನಾವು ಈ ಒಂದು ಸ್ಪೆಷಲ್ ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಸ್ವಲ್ಪ ರಿಮೆಂಬರ್ ಇರ್ಬೇಕು, ಈ ಪಾಯಿಂಟ್ ನೆನಪಿಡ್ಬೇಕು. ಒಂದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಭಾಜ್ಯ ಸಂಖ್ಯೆಯನ್ನು ಅಂತ ಕೇಳ್ತಾರ. ಸೊ ಹೇಳಿಕೆ ರೂಪದಾಗ ಕೇಳ್ಬೋದು, ಯಾವ್ದು ರೂಪದಾಗ ಕೇಳ್ಬೋದು. ಹಾಗಾಗಿ ಈ 2 ಮತ್ತೆ 3 ಅವಿಭಾಜ್ಯ ಸಂಖ್ಯೆಗಳು, ಈ 1 ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ. ಹಾಗಾಗಿ 4ರಿಂದ ಚಾಲೂ ಮಾಡ್ತೀವಿ. ಸೊ ನೋಡಂಬ್ರಿ, ಓಕೆ ನೋಡ್ರಿ, ಈ 4 ನೆಕ್ಸ್ಟು 6 ನೆಕ್ಸ್ಟ್ 8 ನೆಕ್ಸ್ಟ್ 9 10 12 14 15 ಕಂಟಿನ್ಯೂ ಆಗ್ತಾವೆ. ಇವೆಲ್ಲ ಭಾಜ್ಯ ಸಂಖ್ಯೆಗಳು. ಸೊ ಯಾಕಂದ್ರೆ ಈ 4 1ರಿಂದ ಭಾಗ ಆಗುತ್ತಾ, 2ರಿಂದ ಭಾಗ ಆಗುತ್ತಾ, 4ರಿಂದ ಭಾಗ ಆಗುತ್ತೆ. ಬೇಕಾದ್ರೆ ಯಾರು ನೋಡಿ ಅಲ್ಲಿ ನೋಡಿ 1 2 3 6 ಡಿಸ್ಕಸ್ ಮಾಡಿವಿ. ಆದ್ರೆ 8ರ ಬಗ್ಗೆ ನೋಡೋಣ. 1 8 8, 2 4 8, ಮತ್ತೆ 4ರ ಬಗ್ಗೆ 4 2 8, ಮತ್ತೆ 8ರ ಬಗ್ಗೆ 8 1 8. ಕರೆಕ್ಟಾ? ಈ 9 ಬೇಕಾದ್ರೆ ಚೆಕ್ ಮಾಡ್ರಿ.
ಒಂದ 9 ನೆಕ್ಸ್ಟ್ 3 ಮಗಿ 3 3 9 ನೆಕ್ಸ್ಟ್ 9 1 9 ನೋಡ್ರಿ. ಇವೆಲ್ಲವಷ್ಟು ಎರಡಕ್ಕಿಂತ ಹೆಚ್ಚು ಅಪವರ್ತನ. ಇವು 3 ಅದಾವ, ಇವು 4 ಅದಾವ, ಇವು 4 ಅದಾವ, ಇವು 3 ಅದಾವ. ಅಂದ್ರೆ ಇವೆಲ್ಲವೂ ಎರಡಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿದೆ. ಹಾಗೆ ಇವೆಲ್ಲ ಭಾಜ್ಯ ಸಂಖ್ಯೆಗಳಾಗಿವೆ. ಸೊ ನೆನಪಿರ್ಲಿ, ಭಾಜ್ಯ ಸಂಖ್ಯೆಗಳಂದ್ರೇನು? ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳಿಗೆ ನಾವೇಂತೀವಿ? ಭಾಜ್ಯ ಸಂಖ್ಯೆಗಳಂತೀವಿ. ಸೊ ಭಾಜ್ಯ ಸಂಖ್ಯೆ, ಅತಿ ಚಿಕ್ಕ ಭಾಜ್ಯ ಸಂಖ್ಯೆ 4. ಹಾಗಾದ್ರೆ ಅತಿ ದೊಡ್ಡ ಭಾಜ್ಯ ಸಂಖ್ಯೆ ಅನನ್ಯ. ಮತ್ತೊಂದೊಂದು ನೆನಪಿರ್ಲಿ, 1 ರಿಂದ 100 ತನ ಎಷ್ಟು ಭಾಜ್ಯ ಸಂಖ್ಯೆ ಅದಾವ ಅಂದ್ರೆ ಕೇವಲ 74 ಇದಾವ. ಸರ್ 74 ಹೆಂಗೆ? ಸೊ ನೋಡ್ರಿ, 1 ರಿಂದ 100 ತನ 100 ಸಂಖ್ಯೆ ಒಳಗ 25 ಅವಿಭಾಜ್ಯ ಅದಾವ. 25 ಅವಿಭಾಜ್ಯ ಅದಾವ, 74 ಭಾಜ್ಯ ಅದಾವ. ಸೊ ಇನ್ನು ಒಂದು ನಂಬರ್ ಯಾವ್ದಪ್ಪ ಅಂದ್ರೆ ಅದು 1. ಅದು ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. ಅವಿಭಾಜ್ಯನೂ ಅಲ್ಲ, ಭಾಜ್ಯನೂ ಅಲ್ಲ. ಹಾಗಾಗಿ 74 ಭಾಜ್ಯ, 25 ಅವಿಭಾಜ್ಯ ಸಂಖ್ಯೆ. ನಾನು ಹೇಳಿದ್ದು ನಿಮಗೆ ತಿಳಿತಾ ಇದೆ ಅಂತ ಅನ್ಕೊಳ್ತಿದ್ದೀನಿ, ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಇದ್ರ ಬಗ್ಗೆನೂ ಒಂದು ಕ್ಲಾಸ್ ಮಾಡೋಣ ಸಪ್ರೇಟ್ ಆಗಿ. ಬನ್ನಿ ಮುಂದಿನ ವಿಧಕ್ಕೆ ನಾವು ಹೋಗೋಣ. ಸೊ ಮುಂದೆ ವರ್ಗ ಸಂಖ್ಯೆ. ವರ್ಗ ಸಂಖ್ಯೆ, ಸ್ಕ್ವೇರ್ ನಂಬರ್. ಏನಪ್ಪ ವರ್ಗ ಸಂಖ್ಯೆ ಅಂದ್ರೆ ನೋಡಿ, ವರ್ಗ ಸಂಖ್ಯೆ ಯಾವುದೇ ಒಂದು ಸಂಖ್ಯೆ ತೋರಿ, ಆ ಸಂಖ್ಯೆನ ಅದರಿಂದನೇ 2 ಬಾರಿ ಗುಣಿಸ್ಬೇಕು. ಉದಾಹರಣೆ, ಈಗ 1 ಅದ, 1ನ್ನ 1 ರಿಂದ ಗುಣಿಸ್ರಿ, 1 1 1. ಇಲ್ಲಿ ಬಂದಂತ ಉತ್ತರಕ್ಕೆ ನಾವು ವರ್ಗ ಸಂಖ್ಯೆ ಅಂತೀವಿ. ಉದಾಹರಣೆ, 2ನ್ನ 2 ರಿಂದ ಗುಣಿಸ್ರಿ, 2 2 4. ನೋಡ್ರಿ, ಒಂದು ಸಂಖ್ಯೆನ 2 ಬಾರಿ ಗುಣಿಸು ಅದರಿಂದನೇ. ಸೊ 3 ತೋರಿ, 3ನ್ನ 3 ರಿಂದನೇ ಗುಣಿಸ್ರಿ, 3 3 9. ಸೊ ಈ ರೀತಿ 2 ಬಾರಿ ಗುಣಿಸಿದ್ರೆ ಬರ್ತಕ್ಕಂಥ ಗುಣಲಬ್ಧಕ್ಕೆ ನಾವೇಂತೀವಪ್ಪ ಅಂದ್ರೆ ವರ್ಗ ಸಂಖ್ಯೆ. ಸೊ ಇದನ್ನ ನಾವು ಇನ್ನೊಂದು ರೀತಿನೂ ಬರೀಬಹುದು. 1 × 1ನ್ನ 2 ಸಲ ಗುಣಿಸ್ತೀವಿ, 1ರ ಘಾತಾಂಕ 2, ಈ ರೀತಿ ವರ್ಗ ಅಂತ ಸೂಚಿಸ್ತೀವಿ. ಸೊ 2ನ್ನ 2 × 2 ಅಂತ ಬರೀಬಹುದು. 2ನ್ನ 2 ಸಲ ಗುಣಿಸಿವಿ ಅಂತೇಳಿ ಇದ್ರ ಬೆಲೆ 4. ಅದೇ ರೀತಿ 3ನ್ನ 2 ಸಲ ಗುಣಿಸ್ತಾ ಇದೀವಿ ಅಂತೇಳಿ 3 ವರ್ಗ 9. ಈ ರೀತಿ 4ನ್ನ 2 ಬಾರಿ ಗುಣಿಸಿದ್ರೆ 4 4 16. ಅದೇ ರೀತಿ 5ನ್ನ 2 ಸಲ ಗುಣಿಸಿದ್ರೆ 5 5 25. ಸೊ ನಿಮ್ಗೆ ಅರ್ಥ ಆಗ್ತಾ ಇದೆ ಅನಿಸ್ತಾ ಇದೆ. 4 × 4 16. ಇದರ ಅರ್ಥ 5 × 5 25. ಅದೇ ರೀತಿ 6 ತಗೋರಿ, 6 × 6 ಅಂದ್ರೂ ಒಂದೇ, ಅಥವಾ 6 ವರ್ಗ ಅಂದ್ರೂ ಒಂದೇ. ಸೊ ಎಷ್ಟು ಬರ್ತ ಉತ್ತರ? 36. 7 × 7 ಅಂದ್ರೂ ಒಂದೇ, ಅದ್ರ ಬದಲಾಗಿ 7ರ ಮೇಲೆ 2 ಬರ್ದ್ರು ಒಂದೇ, 7ರ ವರ್ಗ 49. ಸೇಮ್ ಅದೇ ರೀತಿ 8 × 8 ಅಂದ್ರೂ ಒಂದೇ, 8ರ ಮೇಲೆ ಈ ರೀತಿ ವರ್ಗ ಇದ್ರು ಒಂದೇ, 8 8 64. ಸೊ ಅದೇ ರೀತಿ 9 × 9 ಅಂದ್ರೂ ಒಂದೇ, 9ರ ಮೇಲೆ ಈ ರೀತಿ ಇದ್ರು ಒಂದೇ, 9ರ ವರ್ಗ 81. ಸೊ 10 × 10 ಅಂದ್ರೂ ಒಂದೇ, ಅಥವಾ 10ನ್ನ 2 ಬಾರಿ ಗುಣಿಸ್ತೀವಿ ಅಂತ ಈ ರೀತಿ ಬರ್ಕೊಂಡ್ರು ಒಂದೇ, 10 10 100. ಸೊ ಇವೆಲ್ಲ ಎಷ್ಟೇನು? ವರ್ಗ ಸಂಖ್ಯೆಗಳು. ಸೊ 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 6ರದ 36, 7ರದ 49, 8ರದ 64, 9ರದ 81, 10ರದ 100. ಈ ರೀತಿ ಮಿನಿಮಮ್ ನಿಮಗ ಈ ಹೋಗ್ತಕ್ಕಂಥ 3, 4, 5ನೇ ಕ್ಲಾಸ್ ಮಕ್ಕಳಿಗೆ ಮಿನಿಮಮ್ ಅಂದ್ರೆ 1 ರಿಂದ 30ರವರೆಗೆ ವರ್ಗ ಸಂಖ್ಯೆಗಳು ನಿಮಗೆ ಗೊತ್ತಿರಲೇಬೇಕು, ಕಲಿಲೇಬೇಕು. ಸಿಂಪಲ್, ನಿಮಗೆ ಇವೆಲ್ಲ ನೆನಪಿಡೋದ್ರಿಂದ ನಿಮ್ಗೆ ಏನು ಲಾಭ ಆಗುತ್ತೆ? ಗಣಿತದಲ್ಲಿ ಲೆಕ್ಕ ಮಾಡ್ಬೇಕಾದ್ರೆ ಬಂದ್ಬಿಡ್ತೇವೆ, ಗುಣಾಕಾರ ರೂಪದಲ್ಲಿ ಬಂದಿರ್ತೇವೆ, ವರ್ಗ ಬಂದಿರ್ತೇವೆ, ಸರಳೀಕರಣದಲ್ಲಿ ಭಿನ್ನರಾಶಿ ಆಗಿರಲಿ, ಇಲ್ಲೇ ಪ್ರತಿಯೊಂದು ಲೆಕ್ಕದಲ್ಲಿ ನಿಮ್ಗೆ ಬಹಳ ಯೂಸ್ ಆಗುತ್ತೆ. ನೆನಪಿರ್ಲಿ, ವರ್ಗ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ 2 ಬಾರಿ ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧಕ್ಕೆ, ಉತ್ತರಕ್ಕೆ ನಾವೇಂತೀವಿ? ವರ್ಗ ಸಂಖ್ಯೆ ಅಂತೀವಿ. ತಿಳಿತಲ್ವ ಮಕ್ಕಳೇ? ಮುಂದಿನ ನಾವು ಕಾನ್ಸೆಪ್ಟ್, ಮುಂದಿನ ವಿಧಗಳನ್ನು ಹೋಗಮ್ಮ. ಮುಂದಿನ ವಿಧ ಏನಾಗುತ್ತಪ್ಪ ಅಂದ್ರೆ ಘನ ಸಂಖ್ಯೆ. ಏನು? ಘನ ಸಂಖ್ಯೆ ಅಥವಾ ಕ್ಯೂಬ್ ನಂಬರ್ಸ್. ಸ್ವಲ್ಪ ಸರಿಯಾಗಿ ಗಮನ ಕೊಡ್ರಿ. ಕ್ಯೂಬ್ ನಂಬರ್ ಎಂದ್ರೇನು? ಈಗ ಜಸ್ಟ್ ವರ್ಗ ಸಂಖ್ಯೆ ಬಗ್ಗೆ ಮಾತಾಡಿದ್ವಿ. ಒಂದು ಸಂಖ್ಯೆನ 2 ಬಾರಿ ಗುಣಿಸಿದ್ರೆ ಅದು ವರ್ಗ ಸಂಖ್ಯೆ ಅಂತೀವಿ. ಅದೇ ರೀತಿ ಒಂದು ಸಂಖ್ಯೆಯನ್ನ 3 ಬಾರಿ ಗುಣಿಸಿದ್ರೆ, ಉದಾಹರಣೆ 1ನ್ನ 3 ಸಲ ಗುಣಿಸಿದ್ರೆ 1 × 1 × 1 ಈ ರೀತಿ ಗುಣಿಸಿದ್ರೆ ಇದಕ್ಕೆ ನಾವು ಈ ರೀತಿ ಸಹ ಬರೀಬಹುದು. 1ನ್ನ 3 ಬಾರಿ ಗುಣಿಸ್ತೀವಿ, ಇಷ್ಟೊತ್ತು 2 ಬರುತ್ತೆ ತೋರಿಸ್ತೀವಿ, 2 ಸಲ ಗುಣಿಸ್ತೀವಿ, 3 ಸಲ. ಸೊ 1ರ ಘನ 1 ಅಂದ್ರೆ ಒಂದು ಸಂಖ್ಯೆಯನ್ನ 3 ಬಾರಿ ಗುಣಿಸಿದಾಗ ಬರ್ತಕ್ಕಂಥ ಉತ್ತರಕ್ಕೆ ನಾವೇನಂತೀವಿ? ಘನ ಸಂಖ್ಯೆ ಅಂತೀವಿ. ಅದೇ ರೀತಿ 2ನ್ನು ಗುಣಿಸ್ತೀವಿ ನೋಡ್ರಿ, 2 × 2 × 2 ಅಂದ್ರೆ 2ನ್ನ 3 ಬಾರಿ ಗುಣಿಸಿವಿ. ಬೇಕಾ ನೋಡ್ರಿ,
ಎರಡು ಎರಡಲೆ 4, 4 ಎರಡಲೆ 8. ಸೊ ಇದ್ರ ಬೆಲೆ 8. ಅದೇ ರೀತಿ 3 ನೋಡ್ರಿ, 3 ಇಂಟು 3 ಇಂಟು 3. ಸೊ ಅಂದ್ರೆ 3ನ್ನ 3 ಬಾರಿ ಗುಣಿಸಕತ್ತೀನಿ. 3 3 9, 9 3 27. 3 ಘನ 27. ಬೇಕಾದ್ರೆ 4 ತಗೋರಿ, 4 ಇಂಟು 4 ಇಂಟು 4 ನೋಡ್ರಿ, ಅದನ್ನ ನಾವು ಈ ರೀತಿನೂ ಬರ್ಕೋಬಹುದು. 4 4 16, 16 4 64. ಸೊ ನೆಕ್ಸ್ಟ್ 5 ತಗೋರಿ, 5 ಇಂಟು 5 ಇಂಟು 5 ಅಥವಾ 5ರ ಮೇಲೆ ನೀವು ಈ ರೀತಿ ಘಾತಾಂಕ ರೂಪದಾಗ ಬರೀಬಹುದು. ಸೊ ಇದನ್ನ ನೆನಪಿಡಲಿ, 5 5 25, 25 125. ಅದೇ ರೀತಿ ನೋಡ್ರಿ 6 ತಗೋರಿ, 6 ಇಂಟು 6 ಇಂಟು 6. ಸೊ ಇಸ್ ಈಕ್ವಲ್ ಟು 6 ಘನ. ಸೊ 6 6 36, 36 216. ತಗೋರಿ ನೆಕ್ಸ್ಟ್ 7ರಿಂದ ಮಾಡ್ರಿ, 7 ಇಂಟು 7 ಇಂಟು 7. ಸೊ ಇದನ್ನ ಅಥವಾ ಬರ್ಕೋಬೋದು ಹಿಂಗ 3 ಘನ 7 ಘನ ಅಂತೇಳಿ. 7 7 49, 49 ಇಂಟು 7 343. ಸೊ ನೆನಪಿರ್ಲಿ, ಬೇಕಾದ್ರೆ ನೀವು ಗುಣಿಸ್ ಸಹ ನೋಡ್ಕೋಬಹುದು, ಸೈಡ್ ಬರ್ತತಿಲ್ಲ. 7 7 49, 49 ಇಂಟು 7 ಮಾಡ್ರಿ, 7 9 63, 7 4 28 ಕಾರ್ ಕೊಡ್ತೀರಿ 34. ನೋಡ್ರಿ ಬರ್ತಾ ಇದೆ ತಾನೆ. ಸೊ ನೀವು ಸರಿಯಾಗಿ ಗುಣಾಕಾರವನ್ನ ನೀವು ನೆಟ್ಟ ಕಲ್ತಿತ್ತಪ್ಪ ಅಂದ್ರೆ ಬಗ್ಗೆ ಸರಿಯಾಗಿ ಬಿಡ್ತೀವಿ. ಇದಕ್ಕೆಲ್ಲ ಅದಕ್ಕೆ ತಿಳಿದಿರ್ಬೇಕು ನಮ್ಗೆ. ಅದೇ ರೀತಿ 8 ನೋಡಮ್ಮ, 8 ಇಂಟು 8 ಇಂಟು 8. ಸೊ ಏನಾಗುತ್ತಪ್ಪ ಅಂದ್ರೆ 8 8 64, 64 ಇಂಟ್ಲೆ 512 ಆಗುತ್ತೆ. ಬೇಕಾದ್ರೆ ನಾವು ಸ್ವಲ್ಪ ಚೆಕ್ ಮಾಡಿ ನೋಡಮ್ರಿ. 8 8 64 ಬರ್ತದ. ನಮ್ಗೆ ಮುಂದಿನ 8 ಬೇಕಾ ಗುಣಿಸ್ರಿ. 8 4 32, 8 6 48, 3 ಸೇರಿದ್ರೆ 51. ಸರಿಯಾಗಿದೆ, 512. ಬನ್ನಿ ಮುಂದಕ್ಕೆ ನೋಡೋಣ. 9 ಇರುತ್ತೆ ನೋಡ್ರಿ, 9 ಇಂಟು 9 ಇಂಟು 9 ಇಸ್ ಈಕ್ವಲ್ ಟು 9 ಘನ. ಸೊ ಇದಕ್ಕೆ ನಾವೇಂತೀವಿ 729 ಅನಿಸುತ್ತಾ. ನೋಡ್ರಿ ಬೇಕಾದ್ರೆ ಚೆಕ್ ಮಾಡ್ರಿ. 9 9 81, 81 ಗುಣಿಸ್ರಿ 9ನ್ನ. 9 1 9, 9 8 72. ಸರಿಯಾಗಿದೆ, 729 ಹೌದು. ಸೊ ಅಥವಾ 10 ಘನ ತಗೋರಿ, 10 ಇಂಟು 10 ಇಂಟು 10. ಸೊ 10 ಘನ ಅಥವಾ 1000. ಸೊ ನಿಮಗೆ ಈ ರೀತಿಯಾಗಿ ಮಿನಿಮಮ್ ಅಂದ್ರೆ 1 ರಿಂದ 20 1ರಿಂದ ಹಿಡಿದು 20 ಘನಗಳನ್ನ ಕಲೀಲೇಬೇಕು. ವರ್ಗ ಸಂಖ್ಯೆ ಆದ್ರೆ ಅಟ್ಲೀಸ್ಟ್ 30 ಕಲಿರಿ, ಘನ ಸಂಖ್ಯೆ ಆದ್ರೆ ಅಟ್ಲೀಸ್ಟ್ 20 ಕಲಿರಿ. ಕಂಪಲ್ಸರಿ 1 ರಿಂದ 10 ನೆನಪಿಡ್ಲೇಬೇಕು. ಘನ ಸಂಖ್ಯೆ ನಿಮ್ಗೆ ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ. ಒಂದು ಸಂಖ್ಯೆಯನ್ನ 3 ಬಾರಿ ಗುಣಿಸಿದಾಗ ಬರ್ತಕ್ಕಂಥ ಉತ್ತರಕ್ಕ ಅಂದ್ರೆ ಗುಣಲಬ್ಧಕ್ಕ ನಾವೇಂತೀವಿ ಘನ ಸಂಖ್ಯೆ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿರ್ಬೇಕು ಘನ ಸಂಖ್ಯೆ ಬಗ್ಗೆ. ಸೊ ಮುಂದಿನ ಒಂದು ಇನ್ನೊಂದು ವಿಧಕ್ಕೆ ಹೋಗಂಬ್ರಿ. ಅದು ನಾವು ಪರಿಪೂರ್ಣ ಸಂಖ್ಯೆ ಅಂತ ಕೇಳ್ತೀವಿ. ಇದು ರೇರ್ ಕೇಸ್ ಆದ್ರೂ ಬಹಳ ಇಂಪಾರ್ಟೆಂಟ್, ಬಹಳ ಜನಕ್ಕೆ ಗೊತ್ತಿಲ್ಲ. ಸೊ ಅದು ತಿಳ್ಕೊಂಡ್ರೆ ನಮ್ಗೆ ಏನಾಗಲ್ಲ, ಲಾಭನೇ ಆಗಿದೆ. ಪರಿಪೂರ್ಣ ಸಂಖ್ಯೆ ಅಂದ್ರೆ ಪರ್ಫೆಕ್ಟ್ ನಂಬರ್. ಏನಪ್ಪ ಅಂದ್ರೆ ಪರ್ಫೆಕ್ಟ್ ನಂಬರ್. ಸೊ ನೋಡ್ರಿ ಇಲ್ಲಿ ಪರ್ಫೆಕ್ಟ್ ನಂಬರ್ ಅಂದ್ರೆ ಏನು? ಯಾವುದೇ ಒಂದು ಸಂಖ್ಯೆ ಇರ್ತದಲ್ಲ, ಉದಾಹರಣೆ 5 ತಗೊಳ್ಳಿ. ಇದರ ಒಂದು ಸಂಖ್ಯೆಯ ಅಪವರ್ತನಗಳ ಮೊತ್ತ, ಈ ಒಂದು ಸಂಖ್ಯೆಯ ಅಪವರ್ತನಗಳ ಮೊತ್ತವು ಆ ಸಂಖ್ಯೆಯ 2 ಪಟ್ಟು ಬಂದ್ರೆ ಇದಕ್ಕೆ ನಾವು ಪರಿಪೂರ್ಣ ಸಂಖ್ಯೆ ಅಂತ ಕರಿತೀವಿ. ನೆನಪಿರ್ಲಿ ನೋಡಮ್ರಿ. ಇದಕ್ಕೆ ಅಪವರ್ತನಗಳು ಏನು? 1 ಮತ್ತು 5 ಐತಿ. ಇವು ನೀವು ಮೊತ್ತ ಮಾಡ್ರಿ. 1 + 5 ಏನು ಬರುತ್ತೆ? 6 ಬರುತ್ತೆ. ಈ ಸಂಖ್ಯೆಗಿಂತ ಏನಾದ್ರೂ ಇದು 2 ಪಟ್ಟು ಬಂದ್ರೆ, ಡಬಲ್ 2 ಪಟ್ಟು ಅಂದ್ರೆ 10 ಬಂದ್ರೆ ಇದು ಪರಿಪೂರ್ಣ ಸಂಖ್ಯೆ ಆಗ್ತದೆ. ಅಲ್ಲ, ಬೇಕು 6 ಚೆಕ್ ಮಾಡ್ರಿ. 6 ಅಪವರ್ತನ 1 2 3 6. ಸರ್ ಅಪವರ್ತನ ಅಂದ್ರೆ ಏನು? ಆ ಸಂಖ್ಯೆನ ಬಾಕ್ಸ್ ಆಗಂತ ಸಂಖ್ಯೆಗಳು. ಇದನ್ನು ಕೂಡಿಸ್ರಿ. 1 + 2 3, 3 + 3 6, 6 + 6 12. ಸೊ ಇಲ್ಲಿ 12 ಬಂತು. 6 2 12 ಅಂದ್ರೆ ಡಬಲ್ ಬಂತಿಲ್ಲ. ಇದನ್ನು ಡಬಲ್ ಮಾಡ್ದ ಬಂತಿಲ್ಲ. ಸೊ ಈಗ ಅಂದ್ರೆ ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳ ಮೊತ್ತವು ಆ ಸಂಖ್ಯೆಯ 2 ಪಟ್ಟು ಬಂದ್ರೆ ಆ ಸಂಖ್ಯೆ ನಾವೇಂತೀವಿ ಪರಿಪೂರ್ಣ ಸಂಖ್ಯೆ ಅಂತ ಕರಿತೀವಿ. ಸರಿಯಾಗಿ ಸ್ವಲ್ಪ ನೋಡ್ಕೊಳ್ರಿ. ಸರಿಯಾಗಿ ನೋಡ್ರಿ. ಸೊ ನಿಮ್ಗೆ ಐಡಿಯಾ ಬಂದಾಗಲಿ ಪರಿಪೂರ್ಣ ಸಂಖ್ಯೆ ನೆನಪಿರ್ಲಿ. ಮತ್ತು ಅತಿ ಚಿಕ್ಕ ಪರಿಪೂರ್ಣ ಸಂಖ್ಯೆ ಅಂದ್ರೆ 6. ನೆಕ್ಸ್ಟ್ ಪರಿಪೂರ್ಣ ಸಂಖ್ಯೆ ಇನ್ನೊಂದಂದ್ರೆ 28 ನೋಡ್ಕಿರಿ. ಇದರ ಅಪವರ್ತನ 1ರಿಂದ ಭಾಗ ಆಗುತ್ತಾ, ನೆಕ್ಸ್ಟ್ 2ರಿಂದ ಭಾಗ ಆಗುತ್ತಾ, ತದನಂತರ ಸೀದಾ 4ರಿಂದ ಭಾಗ ಆಗುತ್ತಾ, ನೆಕ್ಸ್ಟ್ 7ರಿಂದ ಭಾಗ ಆಗುತ್ತಾ, ನೆಕ್ಸ್ಟ್ 14ರಿಂದ ಭಾಗ ಆಗುತ್ತಾ, 14 2 ನೆಕ್ಸ್ಟ್ 28. ಸರಿಯಾಗಿ ನೋಡ್ರಿ. 1 28 28, 2 14 28, 4 7 28, 7 4 28, 14 2 28, 28 1 28. ಈ ಅಪವರ್ತನವನ್ನು ಕೂಡಿಸಿ ನೋಡಂಬ್ರಿ. 1 + 2 3, 3 + 4 7, 7 + 7 14, 14 + 14 28, 28 + 28 56. ಸೊ 28 2
56. ಹಾಗಾಗಿ ನೋಡ್ರಿ, ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳ ಮೊತ್ತ ಆ ಸಂಖ್ಯೆ 2 ಪಟ್ಟು ಬಂತೆ, 2 ಪಟ್ಟು ಬಂದಿದೆ. ಹಾಗಾಗಿ ಆ ಸಂಖ್ಯೆ ನಾವೇಂತೀವಿ, ಪರಿಪೂರ್ಣ ಸಂಖ್ಯೆ ಅಂತೀವಿ. ನೆನಪಿರ್ಲಿ, ಇದನ್ನ ಆಲ್ಮೋಸ್ಟ್ ಕೇಳಲ್ಲ, ಆದ್ರೂ ಮಾಹಿತಿಗೋಸ್ಕರ ತಿಳ್ಕೊಳ್ರಿ. ಅತಿ ಚಿಕ್ಕ ಪರಿಪೂರ್ಣ ಸಂಖ್ಯೆ 6, ಅತಿ ದೊಡ್ಡ ಪರಿಪೂರ್ಣ ಸಂಖ್ಯೆ ಅನನ್ಯ. ಸೊ ನೆನಪಿರ್ಲಿ, ಅಟ್ಲೀಸ್ಟ್ ಮೊದಲ 2 ಪರಿಪೂರ್ಣ ಸಂಖ್ಯೆ ನೆನಪಿರ್ಲಿ, 6 ಮತ್ತು 28. ಸೊ ನಿಮಗೇನಾದ್ರೂ ಪರಿಪೂರ್ಣ ಸಂಖ್ಯೆ ಮುಂದಿನ ಗೊತ್ತಿದ್ರೆ ಅಟ್ಲೀಸ್ಟ್ ಮುಂದಿನ 3 ಪರಿಪೂರ್ಣ ಸಂಖ್ಯೆಗಳನ್ನ ನನಗೆ ಕಾಮೆಂಟ್ ಮಾಡ್ರಿ, ತಿಳಿಸ್ರಿ. ಧನ್ಯವಾದಗಳು. ಇದೇ ರೀತಿ ನನ್ನ ಕ್ಲಾಸ್ಗಳು ನಿಮಗೆ ಬೇಕಾಗಿತ್ತು, ಇಷ್ಟ ಆಯ್ತು ಅಂದರೆ ಲೈಕ್ ಮುಖಾಂತರ ನನಗೆ ಕೊಡ್ರಿ, ನನಗೆ ಬಹಳ ಖುಷಿ ಆಗುತ್ತೆ. ಮತ್ತೆ ಮುಂದೆ ವಿಡಿಯೋ ಮಾಡೋಕ್ಕಂತ ನನಗೆ ಬಹಳ ಕುತೂಹಲ ಬರುತ್ತೆ. ಹಾಗೆ ಈ ವಿಡಿಯೋನ ಆದಷ್ಟು ಮಕ್ಕಳಿಗೆ ಶೇರ್ ಮಾಡಿರಿ. ಯಾರೆಲ್ಲ ಓದ್ತಾ ಇದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಲಿ, ನವೋದಯ, ಸೈನಿಕ ಈ ಥರ ಪರೀಕ್ಷೆಗಳು ಕುಂತು ಓದ್ತಿದಾರಲ್ಲ, ಮನೇಲಿ ಯಾರು ಓದ್ತಿದಾರಲ್ಲ ಕುಂತು ಕಸಿ ಅವರಿಗೆಲ್ಲ ಕಳಿಸ್ರಿ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಕ್ಲಾಸ್ಗೆ ಧನ್ಯವಾದಗಳು. ಜೈ ಹಿಂದ್.